ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವಂತಹ ರವಿಚಂದ್ರನ್ ಅಶ್ವಿನ್ ಹಿಂದಿ ಭಾಷೆ ಬಗ್ಗೆ ಮಾತನಾಡಿ ವಿವಾದಕ್ಕೀಡಾಗಿದ್ದಾರೆ. ಅಶ್ವಿನ್ ಚೆನ್ನೈನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದರು. ಈ ವೇಳೆ ಯಾರಿಗೆಲ್ಲ ಹಿಂದಿ ಬರುತ್ತೆ ಅಂತ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಆಗ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಇದನ್ನ ಗಮನಿಸಿದಂತ ಅಶ್ವಿನ್ ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಅಧಿಕೃತ ಭಾಷೆ ಎಂದಿದ್ದಾರೆ. ಅಶ್ವಿನ್ ಅವರ ಈ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಭಾರತದ ಮಾಜಿ ಕ್ರಿಕೆಟಿಗ ಮನೋಜ್ ತಿವಾರಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಸೋಲಿಗೆ ಮುಖ್ಯ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರೇ ಹೊಣೆಗಾರರು ಎಂದು ಆರೋಪ ಮಾಡಿದ್ದಾರೆ. ಗಂಭೀರ್ ಅವರನ್ನ ದೋಗ್ಲಾ ಎಂದು ಕರೆದಿದ್ದಾರೆ. ಗಂಭೀರ್ ಅವರನ್ನ ಕಪ್ಪಟಿ ಎಂದು ಟೀಕೆ ಮಾಡಿದ ತಿವಾರಿ ಅವರ ಹೇಳಿಕೆ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೋತ ಟೀಂ ಇಂಡಿಯಾ ಇದೀಗ ಮುಂದಿನ ಸರಣಿಯ ಸಿದ್ಧತೆಯಲ್ಲಿದೆ. ಈ ನಡುವೆ ಬಿಸಿಸಿ ಅಧ್ಯಕ್ಷ ರೋಜರ್ ಬಿನ್ನಿ ಟೀಮ್ ಮ್ಯಾನೇಜ್ಮೆಂಟ್ ಜೊತೆಗೆ ರಿವ್ಯೂ ಮೀಟಿಂಗ್ ನಡೆಸೋಕೆ ಮುಂದಾಗಿದ್ದಾರೆ. ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ಟೀಮ್ ಹಾಗೆ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ಗೆ ಬುಲಾವ್ ನೀಡಲಾಗಿದೆ. ರಿವ್ಯೂ ಮೀಟಿಂಗ್ನಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೆ ಕೋಚ್ ಗೌತಮ್ ಗಂಭೀರ್ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭವಾಗಲಿದೆ. ಟೂರ್ನಿಗಾಗಿ ಟೀಂ ಇಂಡಿಯಾ ಈ 2 ದಿನಗಳಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ. ಅಲ್ಲದೆ ಫಾರ್ಮ್ ಕಳೆದುಕೊಂಡು ರನ್ ಬರ ಎದುರಿಸ್ತಾ ಇರುವಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸಂಭಾವ್ಯ ತಂಡದಲ್ಲಿ ಮುಂದುವರಿಯುವ ನಿರೀಕ್ಷೆ ಇದೆ. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ವಿಚಿತ್ರವಾದ ಉಡುಪಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಗೇಲ್ ರನ್ನ ಉರ್ಫಿ ಜಾವೇದ್ಗೆ ಹೋಲಿಸಲಾಗ್ತಾ ಇದೆ. ಬಾಲಿವುಡ್ ನಟಿ ಉರ್ಫಿ ತಮ್ಮ ವಿಭಿನ್ನವಾದ ಡ್ರೆಸ್ನಿಂದಲೇ ಟ್ರೋಲ್ ಆಗ್ತಿದ್ದಾರೆ. ಇದೀಗ ಖ್ಯಾತ ಕ್ರಿಕೆಟಿಗ ಆರ್ಸಿಬಿ ಮಾಜಿ ಪ್ಲೇಯರ್ ಕ್ರಿಸ್ ಗೇಲ್ ಕೂಡ ಉರ್ಫಿ ಸ್ಟೈಲ್ ಫಾಲೋ ಮಾಡ್ತಿರುವಂತೆ ಕಂಡು ಬಂದಿದೆ. ಕ್ರಿಸ್ ಗೇಲ್ ಧರಿಸಿದ ವಿಚಿತ್ರ ಕಾಸ್ಟ್ಯೂಮ್ ನೋಡಿದಂತ ಫ್ಯಾನ್ಸ್ ನಟಿ ಉರ್ಫಿ ಜಾವೇದ್ ಗುಂಗಲ್ಲಿ ತೇಲ್ತಿದ್ದಾರೆ. ಐಪಿಎಲ್ನಲ್ಲಿ ಎಂಎಸ್ ಧೋನಿ ನಾಯಕತ್ವದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡಿದಂತ ತಮಿಳುನಾಡಿನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎನ್ ಜಗದೀಶನ್ 6 ಎಸೆತಗಳಲ್ಲಿ 6 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಈ ಮೂಲಕ ಧೋನಿ ಶಿಷ್ಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮಿಂಚಿದ್ದಾರೆ. ಜಗದೀಶನ್ ಅವರ ಸ್ಫೋಟಕ ಇನ್ನಿಂಗ್ಸ್ನ ಹೊರತಾಗಿ ಕೂಡ ತಮಿಳುನಾಡು ತಂಡ ರಾಜಸ್ಥಾನ ವಿರುದ್ಧ ಸೋಲನ್ನ ಕಂಡಿದೆ. ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಸೀಸನ್ ಆರಂಭಕ್ಕೂ ಮುನ್ನವೇ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಮತ್ತು ತಿಲಕ್ ವರ್ಮಾಗೆ ವಾರ್ನಿಂಗ್ ನೀಡಿದೆ. ಮುಂಬೈ ಇಂಡಿಯನ್ಸ್ ತಂಡದ ಪ್ರತಿಷ್ಠೆ, ಕ್ರೇಜ್ ಹಾಗೂ ಪಾಪ್ಯುಲಾರಿಟಿಗೆ ಭಂಗ ಬರದಂತೆ ನೋಡಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದೆ. ಮನಸ್ತಾಪ, ಅಸಮಾಧಾನಕ್ಕೆ ತಂಡದಲ್ಲಿ ಜಾಗ ಇಲ್ಲ ಎಂದಿರುವಂತಹ ಮ್ಯಾನೇಜ್ಮೆಂಟ್ ಮಾತು ಧಿಕ್ಕರಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಎಚ್ಚರಿಕೆಯನ್ನ ನೀಡಿದೆ. ಪಾಕ್ ಪ್ಲೇಯರ್ ಬಾಬರ್ ಅಜಂ 2 ವರ್ಷಗಳಿಂದ ಕಳಪೆ ಫಾರ್ಮ್ನಲ್ಲಿದ್ದರು. ಇದೀಗ ಬ್ಯಾಟ್ ಬದಲಾಗ್ತಾ ಇದ್ದಂತೆ ಅವರ ಅದೃಷ್ಟ ಕೂಡ ಬದಲಾಗಿದೆ. ಹಿಂದೆ ಇದ್ದ ಗ್ರೇ ನಿಕಲ್ಸ್ ಕಂಪನಿ ಜೊತೆಗಿನ ಒಪ್ಪಂದ ಕೊನೆಗೊಳಿಸಿರುವಂತಹ ಬಾಬರ್ ಇದೀಗ ಪಾಕಿಸ್ತಾನದ ಸಿಎ ಸ್ಪೋರ್ಟ್ಸ್ ಕಂಪನಿ ಜೊತೆ ಹೊಸ ಡೀಲ್ ಕುದುರಿಸಿಕೊಂಡಿದ್ದಾರೆ. ಸಿಎ ಸ್ಪೋರ್ಟ್ಸ್ನಿಂದ ಬಾಬರ್ ಪ್ರತಿ ವರ್ಷ 7 ಕೋಟಿ ರೂಪಾಯಿ ಪಾಕಿಸ್ತಾನ ರೂಪಾಯಿಗಳನ್ನು ಪಡೆಯಲಿದ್ದಾರೆ. ಇದರ ಜೊತೆಗೆ ಅರ್ಧ ಶತಕ ಮತ್ತು ಶತಕಗಳಿಗೂ ಕೂಡ ಹೆಚ್ಚುವರಿ ಮೊತ್ತವನ್ನು ಪಡೆಯಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಡೀಲ್ ಬೆನ್ನಲ್ಲೇ ಬಾಬರ್ ಅಜಂ ಬ್ಯಾಕ್ ಟು ಬ್ಯಾಕ್ 2 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ನಲ್ಲಿ 58 ಮತ್ತು 81 ರನ್ ಬಾರಿಸಿ ಬ್ಯಾಟ್ ಮೇಲಕ್ಕೆತ್ತಿದ್ದಾರೆ. ಇನ್ನು ಬಾಬರ್ ಅಜಂ ಜೊತೆಗಿನ ಒಪ್ಪಂದದ ಬಳಿಕ ಸಿಎ ಬ್ಯಾಟ್ ಮಾರಾಟದಲ್ಲಿ ಏರಿಕೆ ಕಂಡಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಟೀಂ ಇಂಡಿಯಾ ಕ್ರಿಕೆಟಿಗ ಮನೀಶ್ ಪಾಂಡೆ ಮತ್ತು ಆಶ್ರಿತಾ ಶೆಟ್ಟಿ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಕೂಡ ಪರಸ್ಪರ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಕೊಂಡಿದ್ದು ಹಾಗೆ ಜೊತೆಯಲ್ಲಿರುವಂತಹ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿರೋದು ಈ ವದಂತಿಗಳಿಗೆ ಕಾರಣ ಆಗಿದೆ. ಜೊತೆಗೆ ಇಬ್ಬರ ಖಾತೆಯಿಂದಲೂ ಕೂಡ ಇಬ್ಬರು ಜೊತೆಗಿರುವ ಫೋಟೋಗಳನ್ನ ಡಿಲೀಟ್ ಮಾಡಲಾಗಿದೆ. ಹೀಗಾಗಿ ದಂಪತಿ ದೂರಾಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಚಹಲ್ ಜೊತೆ ಇರೋ ಮಿಸ್ಟಿ ಗರ್ಲ್ ಯಾರು ಅನ್ನೋದು ಕೊನೆಗೂ ಕೂಡ ಗೊತ್ತಾಗಿದೆ. ಯುಜ್ವೇಂದ್ರ ಚಹಲ್ ಮುಂಬೈನ ಹೋಟೆಲ್ ಒಂದರಲ್ಲಿ ಯುವತಿ ಜೊತೆ ಕಾಣಿಸಿಕೊಂಡಿದ್ರು. ಫೋಟೋ ವೈರಲ್ ಆಗಿದ್ದಲ್ಲದೆ ಹುಡುಗಿ ಯಾರು ಎನ್ನುವ ಪ್ರಶ್ನೆ ಕೂಡ ಇದ್ದಿತ್ತು. ಈಗ ಚಹಲ್ ಜೊತೆಗಿರುವ ಹುಡುಗಿ ಆರ್ಜೆ ಮಹ್ವಾಶ್ ಎನ್ನಲಾಗ್ತಿದೆ. ಆರ್ಜೆ ಮಹ್ವಾಶ್ ಅವರು ನಟಿ ಮತ್ತು ನಿರ್ಮಾಪಕಿಯಾಗಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.